ನಾನ್ ಒಂದ್ ತಿಂಗಳು ನಮ್ಮ ಅಪ್ಪಂಗೆ ಒಂದೇ ತಿಂಗಳು ನಮ್ಮ ಅಪ್ಪನ ತಿಥಿ ಮಾಡಿದ್ ನಾನು ಅನ್ಸತ್ತೆ. ಒಂದೇ ತಿಂಗಳು. ನೆಕ್ಸ್ಟ್ ತಿಂಗ್ಳಿಗೆ ಏನಾಯ್ತು, ಇವ್ನು ನನಗೆ ಮೆಸೇಜ್ ಮಾಡ್ಬಿಟ್ಟಿದ್ದ ಕಾಲ್ ಮೀ ಅಂತ. ನಾನು ಇವ್ನಿಗೆ ಮಾಡಿದ್ನ, ಇವ್ನು ನನಗೆ ಮಾಡಿದ್ನೋ ಗೊತ್ತಿಲ್ಲ, ಮೆಸೇಜ್ ಮಾಡ್ಬಿಟ್ಟಿದ್ದ. ಗೊತ್ತಾಗೋಯ್ತು ಮನೇಲಿ. ನಮ್ಮ ಅಣ್ಣ ಏನಕ್ಕೋ ಫೋನ್ ಚೆಕ್ ಮಾಡಕ್ ಹೋಗಿ ಮೆಸೇಜ್ ಮಾಡ್ಬಿಟ್ಟ. ಮತ್ತೆ ತಗ್ಲಾಕೊಂಡೆ. ನಾನು ಫಸ್ಟೇ ಫೋನ್ ಮಾಡಿ ಇವ್ನಿಗೆ ಹೇಳಿದ್ದೆ, ಅಮ್ಮ ನಾನು ಇನ್ನೊಂದ್ಸತಿ ಮನೇಲಿ ಏನಾದ್ರು ತಗ್ಲಾಕೊಂಡ್ಬಿಟ್ರೆ ನನ್ನ ಮನೇಲಿ ಇರಕ್ಕಾಗಲ್ಲ. ಏನಂದ್ರೆ ಅವ್ರ ಅಪ್ಪ ಸಪೋರ್ಟ್ ಮಾಡ್ತೀನಿ ಅಂತ ಒಂದು ನಂಬಿಕೆ ಒಳಗೆ. ನನಗೆ ನಂಬಿಕೆ ಇತ್ತು, ಒಂದು ನಮ್ಮಪ್ಪ ಇದ್ರೆ ಧೈರ್ಯ ನನಗೆ ಮನೇಲಿ ಇರಕ್ಕೆ. ಇಲ್ಲಾಂದ್ರೆ ಒಂಥರ ಹೆಂಗೆ ಅಂದ್ರೆ ಸಿಚುವೇಶನ್ ಹೇಳಕ್ಕಾಗಲ್ಲ ಅದನ್ನ. ಮನೇಲಿದ್ರೆ ಒಂಥರ ನರ್ಕ ಅದು. ನಮ್ಮ ಮನೇಲಿ ನಮ್ಮ ಅಣ್ಣ ಎಷ್ಟು ಹಿಂಸೆ ಕೊಡ್ತಿದ್ದಾನೆ. ಬಡಿಯೋದು ಬೇಡ ನಮಗೆ. ಮಾತಲ್ಲೇ ಹಿಂಸೆ ಆಗ್ಬಿಡ್ತಿತ್ತು ನನಗೆ. ಅಲ್ಲಿರೋಕ್ಕೆ ಹಿಂಸೆ ಆಗ್ತಿತ್ತು. ಹಾಗೆ ನಮ್ಮ ಹಳ್ಳಿ ಕಡೆ ಗೊತ್ತಲ್ವಾ, ಮನೇಲಿ ಒಂದು ಹುಡುಗಿ ಸಿಗಾಕತ್ತು ಅಂದರೆ ಯಾವ ಥರ ಟ್ರೀಟ್ ಮಾಡ್ತಾರೆ ಹುಡುಗಿನ, ಹಿಂಗೆಲ್ಲ ಅಂತಾರೆ ಅಂತಂದ. ಯಪ್ಪ ಅದು ಸಿಚುವೇಶನ್ನೇ ಒಂಥರ ಅನ್ಸ್ಬಿಟ್ಟಿತ್ತು. ಇವನಿಗೆ ಫೋನ್ ಮಾಡಿ ಹೇಳಿದೆ. ಫೋನ್ ಮಾಡಿ ಫಸ್ಟೇ ಹೇಳ್ಬಿಟ್ಟಿದ್ದೆ, ನಮ್ಮಪ್ಪ ಸತ್ತು ನೈಟೇ ಹೇಳಿದ್ದೆ ಅವ್ನಿಗೆ, ಇನ್ನೂ ಸತಿ ನನಗೆ ಏನಾದ್ರು ಮನೇಲಿ ತಗೋಯ್ತು ಅಂದರೆ ಮದುವೆನೇ ಆಗೋದು, ನಿನ್ನಕ್ಕೆ ಕರ್ಕೊಂಡು ಹೋಗು ಅಂತಲೇ ಹೇಳ್ಬಿಟ್ಟಿದ್ದೆ. ಆವಾಗ ಇವನು ಸರಿ ಆಯಿತು ಬಿಡು ತಗ್ಲಾಕೋಣ ನೋಡ್ಕೊಳ್ಳೋಣ ಅಂತ ಅಂದಿದ್ದ. ಅದಾಗ 1.5 ತಿಂಗಳಿಗೆ ತಗ್ಲಾಕೊಂಡ್ಬಿಟ್ಟೆ. ಅಯ್ಯೋ ಆಮೇಲೆ ಅದೆಲ್ಲೆಲ್ಲ ಕರ್ಕೊಂಡಿದ್ದ. ಯಪ್ಪ ನನ್ನ ಎಷ್ಟು ಕಡೆ ಸುತ್ತಾಡಿದ್ದಾರೆ ಅಂದ್ರೆ, ಎಲ್ಲರೂ ಹೊಟ್ಟೋಗ್ಬಿಡ್ತಾಳೆ, ಏನಾರ ಮಾಡ್ಕೋತಾಳೆ ಅಂತ. ಇಲ್ಲಿಂದ ನಮ್ಮ ಅಜ್ಜಿ ಊರಿಗೆ ಕರ್ಕೊಂಡೋದ್ರು. ಮರೊಳ ತುಂಬ ಕಾಡು. ಫಸ್ಟ್ ಕರ್ಕೊಂಡು ಹೋಗ್ತಿರ್ಲಿಲ್ಲ, ಅಲ್ಲಿಂದ ಕಾಡು ಕರ್ಕೊಂಡೋದ್ರು. ಯಾಕಂದ್ರೆ ಇವನ್ ಕನೆಕ್ಷನ್ ಸಿಗಲ್ಲ ನನಗೆ. ಫೋನ್ ಮಾಡಿದ್ರು ಫೋನ್ ಕನೆಕ್ಷನ್ ಇರಲ್ಲ, ಅಲ್ಲಿ ಏನು ಇರಲ್ಲ. ಮೇಕೆದಾಟ ಹತ್ರ ಐತೆ, ಅಲ್ಲಿ ಏನು ಕನೆಕ್ಷನ್ ಇರಲ್ಲ. ಅವಳು ಹೆಂಗ್ ಮೀಟ್ ಆಗ್ತಾಳೆ, ಹೆಂಗ್ ಮೀಟ್ ಮಾಡ್ತಾಳೆ ಅಂತ. ಸೊ ಅಲ್ಲಿಂದ ನಾನು ಇಬ್ರು ನಮ್ಮ ಅಣ್ಣ ಅಂದ್ರು ತನ್ನ ತುಂಬಾ ಇಷ್ಟಪಡ್ತಿದ್ರು. ಈಗಲೂ ಕೂಡ ಅಷ್ಟೇ ಇಷ್ಟಪಡ್ತಾರೆ, ಆದರೆ ಬಟ್ ಮಾತಾಡ್ಸಲ್ಲ ಅಷ್ಟೇನೆ. ಅವರು ಪಾಪ ಕಣ್ಣಲ್ಲಿ ನೀರು ಹಾಕೊಂಡು ನಮ್ಮ ಬಿಟ್ಟು ಹೋಗ್ಬಿಡೋ ತುಂಬ ಕನ್ವಿನ್ಸ್ ಮಾಡಿದ್ರು. ನೀನು ಹೆಂಗಿರ್ತೀಯ ಅವನ ಜೊತೆ, ಇರೋಕ್ಕಾಗಲ್ಲ, ಬೇಡ, ಸರಿ ಇಲ್ಲ, ನಂಬಿಕೆ ಇರಲಿಲ್ಲ, ಇವ್ನು ನೋಡ್ಕೊಂತಾನೆ ಅಂತ. ಸ್ವಿಗ್ಗಿ ಅಂದ್ರೆ ಏನೋ ಒಂಥರ ಕೀಳಾಗಿ ನೋಡ್ತಾ ಇದ್ರು. ನಾವು ಪಟ್ನ ಕಟ್ತಾನೆ, ಹೋಟ್ಲಲ್ಲಿ ಕೆಲಸ ಮಾಡ್ತಾನೆ, ಆ ಥರ ಎಲ್ಲ ಅನ್ಕೋಬಿಟ್ಟಿದ್ರು. ಅವ್ನು ಕಾರ್ ತಗೊಂಡಿದ್ದಾನೆ, ಏನು ಜುಜ್ಬಿ, ಯಾವನ್ ಕಾರ್ ತಗೋತಾನೆ, ಯಾವನಾದ್ರೂ ಕಾರ್ ತಗೋತಾನೆ, ಬಡವಾದ್ರು. ನೀನು ಅವ್ನು ನಂಬ್ಕೊಂಡು ಹೆಂಗೆ ಹೋಗ್ತೀಯ, ಎಷ್ಟು ಕನ್ವಿನ್ಸ್ ಮಾಡಬೇಕು ಅಷ್ಟು ಕನ್ವಿನ್ಸ್ ಮಾಡಿದ್ರು ನನಗೆ. ಪ್ಲೀಸ್ ನಮ್ಮನ್ನ ಬಿಟ್ಟು ಹೋಗ್ಬೇಡ, ನಮ್ಮನ್ನ ಬಿಟ್ಟೋದ್ರೆ ಹೆಂಗಿರ್ತೀಯ ನೀನು, ಹಂಗೆ ಹಿಂಗೆ ಎಲ್ಲ ಕನ್ವಿನ್ಸ್ ಮಾಡಿದ್ರು ಪಾಪ ನಮ್ಮ ಅಣ್ಣ. ನನಗೋಸ್ಕರ ಪಾಪ ಅವರಿಬ್ರು ಕೂಡ ಹತ್ತಿದ್ರು ಹೋಗ್ಬೇಡ ಅಂತ. ಸೊ ಅಲ್ಲಿಂದ ಮನೆಗೆ ಅಂತ ಕರ್ಕೊಂಡು ಹೋದ, ನಾನು ನೋಡ್ಕೋತೀನಿ ಅಂತ. ಸೊ ನನಗೆ ಒಂದು ಸ್ವಲ್ಪ ಉಸಿರು ಬಂತು, ನೆಂಜಿನಗೂಡಲ್ಲಿ ಉಸಿರು ಬಂತು. ಯಪ್ಪ ನರ್ಕದಿಂದ ಬಂದಲ್ಲ ಅಂತ. ಅಲ್ಲೂ ನಮ್ಮ ಅಣ್ಣ ಬಂದು ಕಾಟ ಕೊಡುವ, ಇವಳು ಹಿಂಗೆ ಇದು ಅದು ಇರಿಟೇಟ್ ಮಾಡ್ತಿದ್ದ ನನಗೆ. ಆಗ್ತಾನೆ ಇರಲಿಲ್ಲ. ಎಷ್ಟು ಇರಿಟೇಟ್ ಮಾಡ್ತಿದ್ದ ನಮ್ಮ ಅಣ್ಣ ಅಂದ್ರೆ, ಇವಾಗ ಮಾತಾಡಿಸ್ತಾನೆ ಕಳ್ಳಂಗೆ. ಹುಸಿ ಕಾಟ ಕೊಟ್ಟಿಲ್ಲ ನನಗಂತೂ ಅವನು. ಅದಾದ್ಮೇಲೆ ನಾನು ಹೇಳೋದು, ನೆಂಜನಗೂಡಿಗೆ ಬಂದ್ವಿ. ಆವಾಗಲೂ ನನಗೊಂದು ವೀಕ್ ಕಾಂಟ್ಯಾಕ್ಟ್ ಇಲ್ಲ. ಅಕ್ಕಪಕ್ಕದವ್ರೆಲ್ಲ ಹೇಳ್ಬಿಟ್ಟವ್ರೆ, ಫೋನ್ ಕೇಳಿದ್ರೆ ಫೋನ್ ಕೊಡಬೇಡಿ, ಅದು ಬೇರೆ, ಫೋನ್ ಕೇಳಿದ್ರೆ ಫೋನ್ ಕೊಡಬೇಡಿ ಇವಳಿಗೆ ಅಂತ. ನಾನು ಯಾರ ಹತ್ರ ಕೇಳೋಕ್ಕಾಗ್ತಲ್ಲ. ಹಂಗೆ ಯಪ್ಪ ಹೆಂಗೋ ಇವನ್ನ ಕಾಂಟ್ಯಾಕ್ಟ್ ಮಾಡಿದೆ. ಇವನ್ ಕಾಂಟ್ಯಾಕ್ಟ್ ಮಾಡಿದೆ ಮಾಡಿ ಹೇಳ್ದೆ, ಅಪ್ಪ ನನ್ನ ಕೆಲ ಆಯ್ತು. ಇವನು ನಮ್ಮ ಅಜ್ಜಿ 100-200 ರೂಪಾಯಿ ಕೊಟ್ಟಿತ್ತಪ್ಪ. ಮಾದೇಶ್ವರಂ ಬೆಟ್ಟಕ್ಕೆ ಹೋಗಿದ್ವಿ. ನಮ್ಮ ಅಜ್ಜಿ ಹಂಗಿದ್ದಾರೆ ಅಂತಲ್ಲ, ಮಾದೇಶ್ವರಂ ಬೆಟ್ಟಕ್ಕೆ ಹೋಗಿದ್ವಿ. ಆ ಸಿಚುವೇಶನಲ್ಲಿ ನಾವು ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಮಾದೇಶ್ವರಂ ಬೆಟ್ಟಕ್ಕೆ ಹೋಗಿ ಚಿಕ್ಕನೂರ್ಗೆ ಹೋಗಿದ್ವಿ. ನನ್ನ ಅಲ್ಲೇ ಬದುಕಿದ್ದು. ನಮ್ಮ ಅಜ್ಜಿ ಅಪ್ಪ ಎಂತ ಅದೇ ತುಂಬಾ ಇಷ್ಟಪಡ್ತಾರೆ. ಕೋಪದಲ್ಲಿ ಎಲ್ಲಾರು ಎಲ್ಲ ಬೈತಿರ್ತಾರೆ. ನಮ್ಮ ಮಮ್ಮಿ ನಮ್ಮ ಅಜ್ಜಿ ಎಲ್ಲರೂ ಅಷ್ಟೇ. ಇಲ್ಲೇ ಸತ್ತಾಗ್ಬಿಡ್ಬೇಕಿತ್ತು, ನಿನ್ ಯಾಕೆ ಕರ್ಕೊಂಡು ಹೋದ್ವಿ, ಬದುಕ್ಸಿದ್ವಿ ಈ ಸುಖಕ್ಕ ಆಗ ಕೇಳ್ಬೇಕಲ್ಲ. ಆಂಟಿದಿರು ಮುತ್ಕಿದಿರಲ್ಲ ಹಂಗೆ ಬಡ್ಕತಾ ಇರ್ತಾರೆ. ಅವಾಗ ಹಂಗೆಲ್ಲ ಅಂದ್ಬಿಟ್ಟು ನಂಗೆ ಸಕ್ಕತ್. ಅದು ನಮ್ಮ ಅಜ್ಜಿ ನಂಗೆ ತುಂಬ ಇಷ್ಟಪಡ್ತಾರೆ. ಈಗಲೂ ನನಗೆ 200 ರೂಪೀಸ್ ಕೊಟ್ಟಿದ್ದು. ಆಯ್ತು ಮುಚ್ಚಿ ಇಟ್ಕೊಂಡು ಇವ್ನ ಜೊತೆ ಹೋಗ್ಬೇಕಾದ್ರೆ ಬೇಕಾಗುತ್ತೆ ಅಂತ ಜೋಪಾನ ಮಾಡಿ ಇಟ್ಕೊಂಡಿದ್ದೆ. ಹಾಗೇನಾಯ್ತು, ಮತ್ತೆ ಅಲ್ಲಿಂದ 2 ದಿವಸ ಫೋನಲ್ಲಿ 2 ದಿವಸ ಮುಂಚೆನೆ ಹೇಳಿದೆ ನೀನು, ನಾನು ಬರ್ತಿದ್ದೀನಿ, ಇವತ್ತಿನ ಡೇಟ್ಗೆ ಬರ್ತೀನಿ, ನೀನು ಬಾ ಮೈಸೂರಿಗೆ ಅಂತಂದಿದ್ದೆ. ಸರಿ, ಬೆಂಗಳೂರಿಂದ ನಮ್ಮ ಮಾವರೂರು ಬಂದೆ. ಅದ್ ನೀನ್ ಹೇಳ್ತು. ಅವಾಗ ಇವಳು ಫೋನ್ ಮಾಡಿ ಹೇಳಿದ್ಲು, ನಾನು ನಮ್ಮ ಮಾವರೂರು ಬಂದೆ. ನಮ್ಮ ಮಾವರ್ ಕರ್ಕಂದೆ. ನಮ್ಮ ಮಾವ ಅವಾಗ ನಮ್ ಸಕ್ಕತ್ ಹೆಲ್ಪ್ ಸಪೋರ್ಟ್ ಮಾಡ್ತಾರೆ. ಅವಾಗ ಸರಿ ಆಯ್ತು ಬಿಡು, ತಲೆ ಕೆಡ್ಸ್ಬೇಡ, ನಾನೇವನೇ ಅಂದ್ಬಿಟ್ಟು ನಮ್ಮ ಮಾವರ ಮನೇಲೆ 2 ದಿವಸ ಇದ್ದಿ. ಆಮೇಕಿಂದ ನಮ್ಮ ಮಾವಂಗೆಲ್ಲ ಹೇಳಿ ಪಾಪ ನಮ್ಮ ಮಾವನ ಜೊತೆಲೇ ಬಂದ್ರು, ನಮ್ಮ ಅಕ್ಕ ಗಂಡ ಜೊತೆಲೇ ಬಂದ್ರು. ಅವ್ರು ಬಂದು ಇವಳು ಫೋನ್ ಮಾಡಿ ಕರ್ಸ್ಕಂದು ಆಮೇಲೆ ಇವಳು ಬಂದ. ಆ
ಬಚ್ಚರ್ ದುಡ್ಡು ಇತ್ತೇನೋ ಆಟೋದು ಮೈಸೂರಿಂದ ಪ್ರೀಮಿಯರ್ ಸ್ಟುಡಿಯೋ ಬರಕ್ ದುಡ್ಡೇ ಇರ್ಲಿ ಅವಳಿಗೆ ಆಟೋಗೆ. ನಾನು ಅವಾಗ ಫೋನ್ ಮಾಡಿ ಆಟೋದ್ರ ಹತ್ರ ನಂಬರ್ ಇಸ್ಕೊಂಡು ಆಟೋ ಫೋನ್ ಇಂದಾನೆ ಮಾಡಿಸಿ ಆಮೇಕಿಂದ ಪ್ರೀಮಿಯರ್ ಸ್ಟುಡಿಯೋ ಬಂದು ಹೆಂಗಿತ್ತು ಅಂದ್ರೆ ಆ ಸಿಚುವೇಶನ್ ಎಕ್ಸ್ಪ್ಲೇನೇ ಮಾಡಕ್ಕಾಗಲ್ಲ. ಬಂದ್ವಾ ಮನೆಯಲ್ಲಿ ಎಲ್ಲ ಹುಡುಕ್ತಾರಪ್ಪ, ನಮ್ಮ ಅಣ್ಣಂದ್ರೆಲ್ಲ ಹುಡುಕ್ತಾರ, ಎಲ್ಲ ಹೋಗ್ಬಿಟ್ಟು SP ಆಫೀಸ್ ಹತ್ರ ಕೂರ್ಸಿದ್ರಲ್ಲ, ಆ SP ಆಫೀಸ್ ಅಲ್ಲಿ ಕಾನ್ಸ್ಟೇಬಲ್ ಅಂದ್ರೆ ನಮ್ಗೆ ಲವ್ ಮಾಡಿ ಓಡೋಗ್ ಮದ್ವೆ ಆಗದ ಕಾನ್ಸೆಪ್ಟ್ ಇರ್ಲಿಲ್ಲ. ಎಲ್ಲಾರು ಚೂರು ಒಪ್ಸ್ಬಿಟ್ಟಾದ್ರು ಮನೇಲಿ ಒಪ್ಸೋಣ ಅನ್ನೋ ಕಾನ್ಸೆಪ್ಟ್ ಇತ್ತು. ಯಾರು ಒಪ್ಕೋತಿರ್ಲಿಲ್ಲ. ಹಂಗ ಲಾಯರ್ ಕಾಂಟ್ಯಾಕ್ಟ್ ಇದ್ರು ನಮ್ಗೆ. ನಮ್ಮ ಮಾವರ್ ಫ್ರೆಂಡ್ ಲಾಯರ್ ಇದ್ರು. ಅವರು ಹಿಂಗೆ ನೈಟ್ ಎಲ್ಲ ಹೇಳಿದ್ರು, ಹಿಂಗೆ ಲವ್ ಮಾಡ್ತಿದ್ವಿ, ಇಬ್ರಿಗೆ ಇದು 18 years 20 years ಆಗೈತಾ, ಇಬ್ರು ಮ್ಯಾರಿಡ್ ಆಯ್ತೀರಾ, ಅದೆಲ್ಲ ಹುಡುಗಿ ಪಕ್ಕ ನಿಮ್ ಕಡೆ ಇದ್ದಾಳ, ಲಾಯರ್ ಎಲ್ಲ ನೀಟಾಗಿ ಪ್ಲಾನಿಂಗ್ ಹೋಗ್ಬಿಟ್ಟು ನಾನು ಒಂದು ಪ್ಲಾನಿಂಗ್ ಕೊಡ್ತೀನಿ, ಆ ಥರ ಮಾಡು. ಹುಡುಗಿಗೂ ನೀನು ಇಬ್ರು ಹೋಗ್ಬಿಟ್ಟು DC ಆಫೀಸ್ಗೆ ಹೋಗಿ, ಮಂಡ್ಯ DC ಆಫೀಸ್ಗೆ SP ಆಫೀಸ್ಗೆ ಹೋಗಿ, ಅಲ್ಲ ಅವರೇ ನಿಮ್ ಕಡೆನೂ ಕರೆಸ್ತಾರೆ, ನಿಮ್ ಹುಡುಗಿ ಕಡೆನೂ ಕರೆಸ್ತಾರೆ. ಇಬ್ರು ಅಲ್ಲೇ ಮಾತಾಡ್ಬಿಟ್ಟು ಹುಡುಗಿಗೆ ಏನಾರ ಒಪ್ಪಿಗೆ ಐತೆ ಅಂದ್ರೆ ಅಲ್ಲೇ ಸೈನ್ ಹಾಕ್ಸ್ಬಿಟ್ಟು ಅಲ್ಲೇ ಇದು ಮಾಡಿಸ್ತಾರೆ. ಏನ್ ತೊಂದರೆ ಇರಲ್ಲ, ಅಲ್ಲಿ ಇಲ್ಲಿ ಹೋಗ್ಬೇಡಿ ಅಂತ ಹೇಳಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬೇರೆಲ್ಲ ಎದ್ರಕೊಂಡು ಓಡೋಂಟೈತ್ರೆ ಲವ್ ಮಾಡ್ಬೇಕಾರೆ ಅಲ್ಲಿ ಇಲ್ಲಿ ಕರ್ಕೋಗಿ ಮದ್ವೆಗ. ನಾವ್ ಹಂಗಲ್ಲ, ಡೈರೆಕ್ಟ್ ಹೋಗ್ಬಿಟ್ಟು ಆಮೇಲೆ ಅವರೇ ಕರ್ಸಿದ್ರು. ಕರ್ಸ್ಲಿಲ್ಲ, ಯಾರೋ ಫೋನ್ ಮಾಡಿ ಹೇಳಿದ್ರು ಐಶ್ವರ್ಯ ಹುಡುಗಿ ಬಂದಿದೆ, ಇಲ್ಲೇ ಇದ್ದಾಳೆ ಬನ್ನಿ ಅಂತ. ಅವಾಗ ನಮ್ಮ ಅಣ್ಣ, ಇನ್ನೊಬ್ಬ ಅಣ್ಣ, ಊರ್ ಗೌಡ್ರು 3 ಜನ ಬಂದಿದ್ರು. ನಾನು ಇವನು ಫಸ್ಟ್ ಗಾಬರಿ, ನನಗೆ ಫುಲ್ ವಾಪಸ್ ನಾನು ಹೋಗಲ್ಲ ನಾನು ಹಿಡ್ಕೊಂಡ್ರು. ಏನೇ ಹೇಳಿದ್ರು ಕಳ್ಸಕ್ ಹೋಗ್ಬೇಡ ಅಂತ ನಾನು ಹೇಳ್ತಿದ್ದೀನಿ. ಸರಿ ಆಯ್ತು ಬಿಡು ಅಂತಲ್ಲ. ನಮ್ಮ ಅಣ್ಣ ಜೋಶಲ್ಲಿ ನಮ್ಮ ಇನ್ನೊಬ್ಬಣ್ಣ ಕೇಳ್ದ, ಬಾ ಮನೆಗೆ, ಬೇಡ ಇದೆಲ್ಲ ನಮಗ್ ಸರಿ ಬರಲ್ಲ ಅಂತ. ನಾನು ಬರಲ್ಲ ಅಣ್ಣ, ನಾನು ಇವನ್ ಜೊತೆನೆ ಹೋಗ್ತೀನಿ, ಇವನಿಗೆ ಮದ್ವೆ ಆಗ್ತೀನಿ ಅಂತ. ಅವ ನಮ್ಮ ಅಕ್ಕರೆಲ್ಲ ಫುಲ್ ಸಪೋರ್ಟ್ ನಮ್ಮ ಕಡೆನೆ, ಎಲ್ಲಾರು ಮುಟ್ಟಿದ್ರು ಬಂದಿದ್ರು. ಅವಾಗ ಬಂದ್ರು ನಮ್ಮಣ್ಣ, ಅವ್ನ ಆಸ್ತಿ ಪತ್ರ ಮತ್ತೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸೈನ್ ಹಾಕ್ಸ್ಕೊಬಿಟ್ಟ. ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ನಮ್ಮದು ನಿನ್ಗೇನಾದ ಆಸೆ ಸೈನ್ ಹಾಕ್ಬಿಟ್ ಬಾ ಅಂತ ಇವನಂದ. ಸರಿ, ನನ್ಗೂ ಏನು ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಸೈನ್ ಹಾಕ್ಬಿಟ್ಟು ಬಂದ್ಬಿಟ್ಟೆ. ಅವಾಗಿನ ಅವ್ರಿಗೆ ಇನ್ನೂ ಕೋಪ ಆದ್ರೆ ಜಾಸ್ತಿ ಕೋಪ. ಅವರ ಪೊಲೀಸ್ನವರೆಲ್ಲ ಮಾತಾಡಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಬೇಕಂದ್ರೆ ಮದ್ವೆ ಆಗ್ಲೇಬೇಕು. ನನ್ಗೆ ಆ ಮೈಂಡ್ ಸೆಟ್ ಏನಿದ್ದು, ಮದ್ವೆ ಆಗೋದ್ ಬೇಡ, ಇವಳು ತಗೋಗಿ ಇನ್ನು ವಾಪಸ್ ಹಾಸ್ಟೆಲ್ಗೆ ಬಿಡೋದು. ಓದ್ಬೇಕಿತ್ತು, 1 year ಇತ್ತು ಅಷ್ಟೇ, 1 ವರ್ಷ ಇತ್ತು, ವಾಪಸ್ ಹಾಸ್ಟೆಲ್ಗೆ ಬಿಡೋದು ಅಂತ ಆ ಮೈಂಡ್ ಸೆಟ್ ಇತ್ತು. ಇಲ್ಲ ರಿಜಿಸ್ಟರ್ ಮ್ಯಾರೇಜ್ ಆಗ್ಬೇಕಂದ್ರೆ ತಾಲಿ ಕಟ್ತಾರ ಫೋಟೋ ಬೇಕು, ಇದ್ರ ಫೋಟೋ ಬೇಕು ಎಲ್ಲ ಅಂದ್ರು. ಒಂದ್ ನೈಟ್ ಅಲ್ಲೇ ಎಲ್ಲ ಆಗಿದ್ದು. ಆಮೇಲೆ ನನ್ನ ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ, ಮದ್ವೆಗೆ ಯಾಕಾದಿಲ್ಲ ಅಂತ. ಆಮೇಲೆ ಇದ್ರಿಂದನೂ ಇನ್ನೂ ಕಥೆಗಳಿದ್ದಾವೆ. ಯಾಕೆ ನಾನು ಬಂದಿದ್ದು, ನನಗೆ ತುಂಬಾ ಹೆಲ್ಪ್ ಮಾಡಿದ್ದಿಲ್ಲ ನನ್ನ ಫ್ರೆಂಡ್, ಅದ ಹೆಸರು ಹೇಳಂಗಿಲ್ಲ, ತುಂಬಾನೇ ಹೆಲ್ಪ್ ಮಾಡೋದ್ಲು. ನನ್ಗೆ ಈಗಲೂ ನನ್ನ ಜೊತೆನೇ ಇದ್ದಾಳೆ. ಸಖತ್ ಹೆಲ್ಪ್ ಮಾಡೋದ್ಲು, ಅದು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ, ಅಷ್ಟು ಸಖತ್ ಹೆಲ್ಪ್ ಮಾಡೋದ್ಲು ಮಾತ್ರ. ಟೈಮಲ್ಲಿ ಓದೋದೇ ಆಗಿರ್ಲಿ, ಇವನ್ ಬರೋದಕ್ಕೆ ಧೈರ್ಯನೇ ಆಗಿರ್ಲಿ, ಎಲ್ಲನೂ ಅವಳೇ ತುಂಬಿದ್ ನನಗೆ. ಟೆನ್ಷನ್ ಮಾಡ್ಕೊಬೇಡ, ಆರಾಮಾಗಿ ಬಾ, ಆರಾಮಾಗಿ ನೋಡ್ಕೊತಾರ ಅಣ್ಣ. ಕಾನ್ಫಿಡೆಂಟ್ ಇದ್ದದ್ದೇ ಅವಳಿಗೆ ಜಾಸ್ತಿ, ಇವಣ್ಣ ನೋಡಕತ್ತಾರೆ ಬಾ ಬಾ ಅಂತ. ಸುಮಾರು ಜನ ಹೆಲ್ಪ್ ಮಾಡಿದಾರೆ ನನಗೆ. ಹೆಲ್ಪ್ ಮಾಡೋ ವಿಚಾರದಲ್ಲಂತೂ ಯಾರನ್ನ ನೆನ್ಸ್ಕೋಬೇಕು, ಯಾರನ್ನ ಬಿಡ್ಬೇಕು ಅಂತಾನೆ ಗೊತ್ತಿಲ್ಲ, ಸುಮಾರು ಜನ ಹೆಲ್ಪ್ ಮಾಡಿದಾರೆ. ನಾನ್ ನನ್ನ ಫ್ರೆಂಡ್ಸ್ ಸರ್ಕಲ್ ಕೂಗಿ ಎಲ್ಲಾರು ಆಲ್ಮೋಸ್ಟ್ ಅಲ್ಲಿ ಹತ್ತು ಕೋಪ ಮಾಡ್ಕೊಂಡಿದ್ರು. ಏನ್ ಇವತ್ತು ನೈಟ್ ಎಲ್ಲ ಅಲ್ಲೇ ಒಂದು 6, 7, 8 ಗಂಟೆ ಆಯ್ತು SP ಆಫೀಸ್ ಮಾಡಿ. ನೈಟ್ ಅಲ್ಲಿ ಮದ್ಬಾಳೆ ಬೆಳಗ್ಗೆ ಮದ್ವೆ ಅಂದ್ರೆ ಏನ್ ರೆಡಿ ಪ್ರಿಪೇರ್ ಮಾಡಕ್ಕಾಗಿರುತ್ತೆ. 10 ಗಂಟೆ ಇಲ್ಲಿ ಫಸ್ಟ್ ಮದ್ವೆ ಆಗಿ ಅದಾದ ನಾಳೆ ಮಾಡಕ್ಕೆ ರಿಜಿಸ್ಟರ್ ಮ್ಯಾರೇಜ್ಗಳಿಗೆ ಮದ್ವೆ ಆಗಿ ರಿಜಿಸ್ಟರ್ ಮಾಡ್ಕೊಂಡು ಕೊಡಿ ಅಂತ ಅವ್ರ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳಿದವ್ರು. ಆಮೇಲೆ ಹತ್ರ ಮಾರನೆಗೆ ಮದ್ವೆ. ಏನ್ ₹1 ಇಲ್ಲ ಜೋಬಲ್ಲಿ. ಎಷ್ಟು ರೂಪಾಯಿ ಟೋಟಲ್ ಮದ್ವೆ ಆಗಿದ್ದು? ಎಷ್ಟು ಹೆಚ್ಚು ಕಡೆ ಒಂದು 12,000-13,000 ಮದ್ವೆನೇ ಡಮಾರು. ಇವಾಗ ನಾವು ಒಂದ್ ಟ್ರಿಪ್ ತಗೋಯ್ತಿವಿ ಇಲ್ದ್ರೆ ಏನಾರ ಸಣ್ಣ ಪುಟ್ಟ ತಗೋತೀವಿ ಅಂದ್ರು ಎಷ್ಟು ದುಡ್ಡು ಪಿಕ್ಕಿಲ್ಲ ಹಾಕಿರ್ತೀನಿ ಬೇಕಾದ್ರೆ ನೋಡಿ. ಮದ್ವೆ ತಾಲಿ ತಗೋಕ್ಕೂ ದುಡ್ಡು ಇಲ್ಲ, ನಮ್ಮ ಮಾವನೇ ಕುಡಿಸಿದ್ದು ಸ್ಟಾರ್ಟಿಂಗ್. ಪಾಪ ಅನ್ಸುತ್ತೆ. ತುಂಬಾ ಕಷ್ಟದಲ್ಲಿದ್ದ ಅವಾಗ. ಆ ಟೈಮಲ್ಲಿ ಇವ್ರ ಅಮ್ಮಂಗ್ ಹುಷಾರಿರ್ಲಿಲ್ಲ, ನನ್ನ ನೋಡ್ಕೋಬೇಕು, ಅವ್ರ ಅಮ್ಮನ್ನು ನೋಡ್ಕೋಬೇಕು. ಸ್ಟಿಲ್ ಎಷ್ಟು ಕಷ್ಟ ಆಯ್ತು ಅಂದ್ರೆ ಆ ಟೈಮಲ್ಲಿ ತುಂಬಾ ಕಷ್ಟ ಆಯ್ತು ಪಾಪ. ನಾನು ಕಾಲೇಜಿಗೆ ಬೇರೆ ಸೇರಿಸ್ಬೇಕಿತ್ತು, ಕಾಲೇಜ್ ಫೀಸು, ಹಾಸ್ಟೆಲ್ ಫೀಸು, ಇನ್ನು ನಮ್ಮ ಅಸೈನ್ಮೆಂಟ್ಗಳ ದುಡ್ಡು, ಯಪ್ಪ ತುಂಬಾ ಕಷ್ಟ ಆಯ್ತು ಮಾತ್ರ. ಹಾಗಾಗಿ ಎಲ್ಲ ಆಯ್ತು ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ಕೊಂಡೆ. ಆಮೇಲೆ 1 ವಾರ ಏನೋ ಅಷ್ಟೇನೆ, ನಮ್ಮ ಮದ್ವೆ ಆಗಿ 2 ದಿನಕ್ಕೆ ಮದ್ವೆ ಆದ ದಿವಸನೇ ಕೆಲ್ಸ ಬಂದ್ಬಿಟ್ಟೆ ಬೆಂಗಳೂರಿಗೆ. ಗಾಡಿ ಪ್ರಾಬ್ಲಮ್ ಬಂದ್ಬಿಟ್ಟು ಇವತ್ತು ಮದ್ವೆ ಆಯ್ತು, ಇವತ್ತೇ ಕೆಲ್ಸ. ಇವತ್ತು ಬೆಳಿಗ್ಗೆ ಮದ್ವೆ ಆಯ್ತು, ಇನ್ನು ಸಂಜೆ ಬೆಂಗಳೂರು ಬಂದ್ಬಿಟ್ಟೆ ರಿಟರ್ನ್.
ಸಂಜೆ ಬೆಂಗಳೂರು ಬಂದು ಆಮೇಕಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಕಿಂದ ಇವಳು ಬಂದು ಒಂದ್ ದಿವಸ ಮೈಸೂರು ಕರ್ಕೋಗಿ ಇನ್ನೂ ಹಾಸ್ಟೆಲ್ ಬಿಟ್ಟಿದ್ದು ಇಷ್ಟೇ 2 ದಿನ ಮದ್ವೆ. ಅವ್ರ ಫ್ಯಾಮಿಲಿ ಏನು ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ರಲ್ಲ, ಇವ್ನ ಮದುವೆ ಆದ್ಮೇಲೆ ಯಪ್ಪ ಎಷ್ಟು ಜನ ಎಷ್ಟು ಮಾತಾಡಿದ್ರು ಅಂದ್ರೆ ಇವ್ರ ಮದ್ವೆ ಆದ್ಮೇಲೆ ಜೊತೆಲಿ ಇರಲ್ಲ, 4 ತಿಂಗಳು ಬಿಟ್ಟು ಬಂದ್ಬಿಡ್ತಾಳೆ, ಹಂಗೆ ಇವ್ನು ನೋಡ್ಕೊಳ್ಳಲ್ಲ. ಆಮೇಲೆ ಅವ್ನು ಎಷ್ಟು ಮಾತಾಡಿದ್ರು ಅಂತ ಅವನ ಅಪ್ಪ ಜೊತೆ 1.5 ತಿಂಗಳಿಗೆಲ್ಲ ಬಂದ್ಬಿಟ್ಟಿದ್ದು ಮನೆಯಿಂದ ಆಚೆ. ಅಪ್ಪನ ಸಾವಿಗೆ ಇವಳೇ ಕಾರಣ, ಇವಳು ಅಪ್ಪನ ಸಮಾಧಿ ಮೇಲೆ ಮದುವೆ ಆಗಿ ಹೋಗ್ಬಿಟ್ಲು. ತುಂಬ ಅದೆಷ್ಟು ಹರ್ಟ್ ಆಗ್ತಿರ್ತೈತಿ. ಇವಾಗ ನಮ್ಮ ಫ್ಯಾಮಿಲಿಲೇ ಹೇಳಿದಾರೆ ಆ ಮಾತನ್ನೆಲ್ಲ. ತುಂಬಾ ಬೇಜಾರಾಗೋಯ್ತು ಆ ಮಾತೆಲ್ಲ ಕೇಳಿ ನನಗೆ. ಇವಾಗಲೂ ಎಷ್ಟು ನೆನೆಸ್ಕೊಂಡ್ರೆ ಬೇಜಾರಾಗ್ಬಿಡುತ್ತೆ. ಸುಮಾರು ಅಂದಿದ್ದಾರೆ, ಅವಾಗ ಏನು ಅಂದಿಲ್ಲ ಅಂತಲ್ಲ, ಎಲ್ಲಾನು ಅಂದಿದ್ದಾರೆ. ಅವೆಲ್ಲ ಆ ಕ್ಷಣಕ್ಕಷ್ಟೇ. ಇವಾಗ ಎಲ್ಲ ಖುಷಿ ಪಡ್ತಾರೆ, ನಾವ್ ಹಿಂಗಿದ್ದೀವಿ, ಐಷಮದು ಹಿಂಗವ್ರೆ ಅಂತ. ಅದಾದ್ಮೇಲೆ ಇವಳಿಗೆ ತಗೋಗ ಹತ್ರ 3 ದಿವಸ ನಮ್ಮ ಅಕ್ಕರ ಮನೇಲಿ ಇದ್ಲು. ಅದ್ ತಗೋಗ ಹಾಸ್ಟೆಲ್ ಬಿಟ್ಟಿದ್ಲು. ಆಮೇಕಿಂದ ಎಲ್ಲ ನಾನ್ ಸೈನಸ್ ಇದ್ದು. ಅವ್ರ ಅಣ್ಣ ಪ್ರೆಸ್ಟಿ ಹೇಳ್ಬಿಟ್ಟು ಹೊಂಟಾಗಿದ್ದು ಹಾಸ್ಟೆಲ್ ಅಲ್ಲಿ, ಯಾರೇ ಬಂದ್ರು ಬಿಡ್ಬೋದು. ಏನಾಗೋಯ್ತು ಅಂದ್ರೆ ನಮ್ಮನ್ನ ಹಾಸ್ಟೆಲ್ ಬೇರೆ ಫೋನ್ ನಮ್ಮ ಸರ್ ಇದ್ರೆ SPB ಸರ್ ಅಂತ, ಅವ್ರಿಗೆ ಫೋನ್ ಮಾಡ್ಬಿಟ್ಟು ಸರ್ ಅವಳು ಹಾಸ್ಟೆಲ್ ಬಂದೆ ಕಾಲೇಜಿಗೆ ಬಂದ್ರೆ ಸೇರ್ಸ್ಬಿಡಿ ಅಂತ ಹೇಳ್ಬಿಟ್ಟಿದ್ದ. ನಮ್ ಸರ್ ಅವನು ಬೈದು ಇಟ್ಬಿಟ್ಟಿದ್ರು, ನಿಮ್ಗೇನ ಯಾಕೆ ಕೆಲಸ ಇಡೋ ಫೋನ್ ಅಂದ್ಬಿಟ್ಟು ಅವ್ರಿಗೆ ಫೋನ್ ಮಾಡಿ ಬೈದು ಇಟ್ಬಿಟ್ಟಿದ್ರು. ಅವಾಗ ನಾನು ಕಾಲೇಜಿಗೆ ಹೋಗಿ ಹಾಸ್ಟೆಲ್ಗೆ ಒಂದ್ ಸೈನ್ ಬೇಕಿತ್ತು. ನಮ್ಮ ಅಕ್ಕ, ನಾನು, ನಮ್ಮ ಮಾವ, ಇವಳು 4 ಜನ ಹೋದೋ. ಆಮೇಲೆ ನಮ್ಮ ಅಕ್ಕನೇ ಅಲ್ವಾ ಎಲ್ಲಾರು ಬಟ್ಟೆ ಎಲ್ಲ ಇಲ್ಲಿ ಒಳಗಡೆ ಎಲ್ಲ ನಮ್ಗೆ ಜೆಂಟ್ಸ್ ಬಿಡ್ತಾರಲ್ಲ, ಹೋಗಿ ಹಾಸ್ಟೆಲ್ ಜಾಯ್ನ್ ಆಗಿ ಆಮೇಕಿಂದ ನಾನು ಸೈನ್ ಹಾಕ್ಬಿಟ್ಟು ರಿಜಿಸ್ಟರ್ ಮ್ಯಾರೇಜ್ ಆಗಿ ತೋರಿಸ್ಬಿಟ್ಟು ಏನು ಕೇಳಲಿಲ್ಲ. ನಮ್ಮ ಹಾಸ್ಟೆಲ್ ಅಷ್ಟೇ, ನಮ್ಮ ಕಾಲೇಜಲ್ಲಿ ನಮ್ಮ ಸರ್ಗೆಲ್ಲ ಗೊತ್ತಿತ್ತು ಈ ಥರ ಹಿಂಗೆ ಆಗಿದೆ ಫ್ಯಾಮಿಲಿ. ನನ್ನ ಕೇಳಿದ್ರು ಏನಾಯ್ತು ನಿಮಗೆ ಅಂತ ಕೇಳಿದಾಗ, ಆಗ ಹಿಂಗಾಯ್ತು ಸರ್ ಅಂತ ಅಂದೆ. ಹೌದಾ ಅಂದ್ಬಿಟ್ಟು ಅಷ್ಟೇ. ನಮ್ಮ ಕಾಲೇಜಲ್ಲೂ ಅವ್ರು ತುಂಬಾನೇ ಸಪೋರ್ಟ್ ಮಾಡಿದ್ರು. ಆ ಥರ 1 ವರ್ಷ ಕರೆಕ್ಟ್ ಸತತವಾಗಿ ಮದುವೆ ಆದ್ಮೇಲೆ ಇವಳು ಓದಿಸಿದ್ದು. 1 ವರ್ಷ ಓದಿಸಿದ್ದು ಮೈಸೂರು ಬೆಂಗಳೂರು. 1 ವರ್ಷ ಓದಿದ್ದೀನಿ ನಾನು. ನನಗೆ ಎಷ್ಟು ಭಯ ಆಗ್ತಿತ್ತು ಅಂದ್ರೆ ಪಾಪ ಇವನಿಗೆ ಒಂದೊಂದ್ಸತಿ ನನಗೆ ಎಷ್ಟು ದುಡ್ಡು ಖರ್ಚು ಮಾಡ್ತಾ ಇದ್ದವಳು ಅಂದ್ರೆ ನಾನು ಇವನ್ ಏನ್ ಲೆಕ್ಕನೇ ಕೇಳ್ತಿರ್ಲಿಲ್ಲ. ಸುಮಾರು ದುಡ್ಡು ಖರ್ಚು ಮಾಡ್ಬಿಟ್ಟಿದ್ದೀನಿ. ಇವನ್ಗೆ ದುಡ್ಡು ಕೊಟ್ಟಿದ್ದೀನಿ ನಾನು, ಅಷ್ಟು ಖರ್ಚು ಮಾಡ್ತಾ ಇದ್ದವಳು. ಏನಂದ್ರೆ 500 ರೂಪಾಯಿನೇ 1000 ರೂಪಾಯಿನೇ ಅನ್ನೋ ಆ ಲೆವೆಲ್ಗೆ. ಫಸ್ಟ್ ಮದ್ವೆ ಆದ ತಕ್ಷಣ ಫುಲ್ ಚೇಂಜ್. ನನ್ನ ಫ್ರೆಂಡ್ಸ್ಗಳು ನೋಡಿದರೆ, ನಾನು ಹಿಂಗಿರೋದು ನೋಡಿದರೆ, ಹಿಂಗೆ ಡೌನಲ್ಲಿ ಇರೋದು ನೋಡಿದಾರೆ ನನ್ನ ಫ್ರೆಂಡ್ಸ್ಗಳು. ಅವಾಗ ಅವ್ರಿಗೆ ಬೇಜಾರಾಗ್ಬಿಟ್ಟಿರೋದು, ಪಾಪ ಇವಳು ಹಿಂಗೆ ಖರ್ಚು ಮಾಡ್ತಾ ಇದ್ಲು, ಇವಾಗ ಹೆಂಗೆ ಖರ್ಚು ಮಾಡ್ತಾವಳೆ ಅಂತ. ಸಖತ್ ಫೀಲ್ ಮಾಡ್ಕೊತಿದ್ರು ಅವರು. ಹಂಗೆ ಅನ್ಸುತ್ತೆ ಅಲ್ವಾ ಜೀವನ ಹೆಂಗೆ. ನನಗೆ 1 ರೂಪಾಯಿ ಬೆಲೆ ಅಂತೂ ಸತ್ಯವಾಗ್ಲೂ ಗೊತ್ತಿರಲಿಲ್ಲ. ಇವಾಗ ನಮ್ಮ ಅಪ್ಪ ಇರ್ಬೇಕಂತೂ ನಾನು ಎಷ್ಟು ಸಗದ ನೋಡ್ಕೊಂಡು ಕಣ್ಣು ಮುಚ್ಕೊಂಡ್ರೆ ನನ್ಗೆ ಏನ್ ಬೇಕು ಅದೆಲ್ಲ ತಂದ್ಕೊಡೋರು. ಇವನ್ ಈ ಕ್ಷಣಕ್ಕೆ ಬೇಕು ಅಂದ್ರೆ ಬೇಕೇ ಬೇಕು ನನಗೆ, ಅದು ಅಷ್ಟು ಹಠ ಮಾರಿ ನಾನು. ಅವನ್ 1 ರೂಪಾಯಿ ಬೆಲೆ ನನಗೆ ಸತ್ಯವಾಗ್ಲೂ ಗೊತ್ತಿರ್ಲಿಲ್ಲ. ಇವ್ನ ಮದ್ವೆ ಆದ್ಮೇಲೆ 1 ರೂಪಾಯಿ ಬೆಲೆ ಗೊತ್ತಾಗಿತ್ತಂಗೆ. ಅದೇನಂದ್ರೆ ನಾನು ಬೆಳಗಾನ ಕೆಲಸ ಮಾಡಿದೆ, ಇವಳು ಏನಾರ 1000 2000 ಬೇಕು ಅಂದ್ರೆ ಇವಳು ಗೊತ್ತಾಗದ ಫೀಲು. ಕೆಲಸ ಮಾಡ್ತಾರೆ, ಕೇಳ್ಬೇಕೋ ಬೇಡವೋ ಫೀಲ್ ಡಿಫ್ರೆಂಟ್ ಇರೋದು. ಎಷ್ಟು ಹಾಸ್ಟೆಲ್ಗೆ ಎಷ್ಟು 2000 ಲಕ್ಷ, 1 ಲಕ್ಷ ಚಿಲ್ಲರೆ ಕಳೆದು ಹೋಗ್ಬಿಟ್ಟೈತೆ ಆಲ್ರೆಡಿ. ಚೆನ್ನಾಗಿತ್ತು ಆ ಕಾಲೇಜ್ ಲೈಫೇ ಒಂಥರ ಚಂದ. ಆಮೇಲೆ 1 ವರ್ಷ ಆದ್ಮೇಲೆ ಮನೆ ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡು. ಅಲ್ಲ ಇನ್ನು ಸ್ಟೋರಿ ಐತೆ ಹಾಸ್ಟೆಲ್ದೇನೆ. ಏನಾಯ್ತು ಹಂಗೆ ಇವ್ ಎಷ್ಟೋ ಒಂದು ಹಿಂಸೆ. ಇವ್ರ ಅಮ್ಮನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು, ಈ ಕಡೆ ನನ್ನನ್ನು ನೋಡ್ಕೋಬೇಕು. ಇವ್ನ ಪಾಪ ಬೆಳಗ್ಗೆ 1-2 ಅವರ್ ನಿದ್ದೆ ಮಾಡ್ತಿದ್ದೆ ನಾನು ಅಷ್ಟೇ. 2 ಅವರ ಅಷ್ಟೇ. ಆಲ್ಮೋಸ್ಟ್ ಅಲ್ಲಿ ಒಂದ್ ದಿವಸ ಪೂರ್ತಿ 24 ಅವರ್ಸ್ 2 ಅವರ್. ನನಗೆ ದುಡ್ಡು ಕೇಳಕ್ಕೂ ತಿನ್ನಕ್ಕೂ, ಇವನ್ ಬೇಕ್ರಿಗೆ ಹೋಗಿ ತಿನ್ನೋಕ್ಕೂ ಭಯ ಆಗ್ಬಿಡೋದು. ಇವ್ರ ಹತ್ರ ದುಡ್ಡಿದ್ವು ಇಲ್ವೋ. ಪಾಪ ಇವನೇ ಅರ್ಥ ಮಾಡ್ಕೊಂಡು ವಾರಕ್ಕೊಂದು 500 ರೂಪೀಸ್ ಸಾಕುವ, ತಗೋ ಏನಾರ ತಿಂಡಿ ತಗೋ, ತಿನ್ನು ಮಾಡು, ಫ್ರೆಂಡ್ಸ್ ಜೊತೆ ಹೋಗು ಸುತ್ತಾಡು ಅಂತ. ಅವಾಗ ಅಂದ್ಕೊಂಡು ಅಪ್ಪ 1 ರೂಪಾಯಿ ಬೆಲೆ ಅವಾಗ ಗೊತ್ತಾಗಿದ್ದು. ಇವಾಗ್ಲೂ ಕೂಡ ಖರ್ಚು ಮಾಡಕ್ ಯೋಚನೆ ಮಾಡ್ತೀನಿ. ಇಲ್ಲ ಇವಾಗ ನಾನೇ ಹೆವಿ ಖರ್ಚು ಮಾಡ್ತೀನಿ. ಇವ್ರು ಖರ್ಚು ಮಾಡ್ತಾರೆ, ನಾನು ಸ್ವಲ್ಪ ಜಿಗ್ಗಿ ಆಗ್ಬಿಟ್ಟಿದ್ದೀನಿ. ಖರ್ಚು ಮಾಡಲ್ಲ, ಅದು ಕೂಡಿಡ್ಬೇಕು ನಮಗೆ ಅಂತ ಇರಬೇಕು ಅನ್ನೋದೊಂದು ಆಸೆ ಅಷ್ಟೇ. ಆಮೇಲೆ ಆಯ್ತು, ಮದುವೆ ಆಗಿ 1 ವರ್ಷ ಆಯ್ತು. ನನ್ನ ಕಾಲೇಜೆಲ್ಲ ಫುಲ್. ಆಮೇಲೆ ರಿಸಲ್ಟ್ ಎಲ್ಲ ಕೇಳ್ತಾ ಇರ್ತಾರೆ, ಅಕ್ಕ ಏನಾಯ್ತು ಅಂತ. ಫಸ್ಟ್ ಕ್ಲಾಸಲ್ಲೇ ಪಾಸ್ ಆಗಿ ಫುಲ್ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೆ. ಕ್ಲಿಯರ್ ಆಗಿ ನಿಮ್ಗೆ ಬಂದಿಲ್ಲ ಬಿಡು. ಅಷ್ಟೇ 3 ಇಯರ್ಸ್ 20 ವರ್ಷ ಇಟ್ಕೊತಾರ ಕಾಲೇಜಲ್ಲಿ.
ಅದೆಲ್ಲ ಇವ್ರ ಅಪ್ಪ ಇರ್ಬೇಕಾದ್ರೆ ಇವಳು 3 ವರ್ಷ ಆರ್ಕಿಟೆಕ್ಚರ್ ಮುಗಿಸ್ಕೊಂಡು ಇನ್ನೂ 1-2 ವರ್ಷ ಎಲ್ಲೋ ಬೇರೆ ಕಡೆ ಓದಕ್ ಹೋಯ್ತೀನಿ ಅಂತ ಹೇಳಿದ್ಲು. ಅದು ನಾನೇ ಅನ್ಕೊಂಡಿದ್ದೀವಿ ಲವ್ ಮಾಡ್ಬೇಕಲ್ಲಪ್ಪ ಇನ್ನೊಂದು 5 ವರ್ಷ, ಇನ್ನು 5 ವರ್ಷ ಮದ್ವೆ ಆಗಲ್ಲ ಅಂದಿದ್ದಲ್ಲ, ಅದಕ್ಕೆ ಏನಾದ್ರು ಇಂಟೀರಿಯರ್ ಆರ್ಕಿಟೆಕ್ಚರ್ ಏನಾದ್ರು ಮುಂದ್ಲುದಿಂದ 2 years ಇರುತ್ತೆ, ಮಂಗ್ಳೂರ್ಗೆ ಹೋಗಿ ಸೇರ್ಕೊಳ್ಳೋಣ ಅಂತ ನನ್ನ ಪ್ಲಾನ್ ಇದ್ದಿದ್ದು. ಅಲ್ಲಿ ಇಲ್ಲ ಹಿಂಗಾಯ್ತು, ಇನ್ನು 3 ವರ್ಷ ಆಯ್ತು, ಮುಗೀತು, ಮುಚ್ಕೊಂಡು ಬಂದು ಏನತ್ರ ಇದೇ ಮನೆಗೆ ಫಸ್ಟ್ ಬಂದಿದ್ದು, ಇದೇ ಮನೇಲಿ ಇದೀವಿ. ಇನ್ನ ಎಷ್ಟು ಒಂದು ಮಗುವಾಗಿ ಇನ್ನುವಾಗಿ ಪಾಪು ಆಗೈತೆ. ಸೊ 4 ವರ್ಷ 3 ವರ್ಷ ಆಯ್ತು ಪಾಪುಗೆ ಇನ್ನೇನು 3 ವರ್ಷ, 4 ವರ್ಷ ಆಗೈತೆ ಈಗ ಮನೆಗೆ ಬಂದು. ಸೊ ಮದ್ವೆ ಆದ್ಮೇಲೆ ಒಂದಷ್ಟು ಸಿಚುವೇಶನ್ಗಳನ್ನ ನೀವು ನೋಡಿಲ್ಲ, ನಮ್ನ ನೋಡಿರೋದು ನೀವು ಪಾಪು ಆದ್ಮೇಲೆ ನೀವು ನನ್ನ ನೋಡಿರೋದು. ಪಾಪಗಿಂತ ಮುಂಚೆ ಏನಾಯ್ತು, ಮದ್ವೆ ಆಗೋ ಮುಂಚೆ ಬೇಜಾನ್ ಕಷ್ಟ ಪಡ್ಕಂಡು ಯಾರು ಸಪೋರ್ಟ್ ಇಲ್ದಾನೆ, ಯಾರು ಸಪೋರ್ಟ್ ಮಾಡಿಲ್ಲ. ಇವಾಗ ನನ್ ಗಂಡ ಇಷ್ಟು ಬೆಳಿಬೇಕು ಅಂತಂದ್ರೆ ಅವ್ರಿಗೆ ಇದ್ದದ್ ಬಂದಿದ್ದು 50 ರೂಪಾಯಿ, ಇವಾಗ ಹಿಂಗಿದೀವಿ ಅಂತಂದ್ರೆ ಖುಷಿ ಆಗುತ್ತೆ. ಇವಾಗ 500,000 ಒಂದ್ ದಿವಸಕ್ಕೆ ಖರ್ಚು ಮಾಡಕ್ಕೂ ತಲೆ ಯೋಚನೆ ಮಾಡಲ್ಲ, ಸತ್ಯ ಅದಂತೂ. ಎಲ್ಲ ಆಲ್ಮೋಸ್ಟ್ ಇವಾಗ ಜನರೇಷನ್ ಹುಡುಗಿರಲ್ಲಿ ಎಲ್ಲ ನನಗೆ ದುಡ್ಡಿರೋನೇ ಬೇಕು, ರಿಚ್ ಪರ್ಸನ್ಸ್ ಬೇಕು ಅಂತ ಕೇಳ್ತಿರ್ತಾರೆ. ನನಗೆ ಅವಶ್ಯಕತೆ ಇಲ್ಲ ಅದು. ಯಾಕೆ ಅಂದರೆ ಇವಾಗ ಒಬ್ಬ ಜವಾಬ್ದಾರಿ ಹುಡುಗ ಇದ್ರೆ ಅವನೇ ಸಾಕು. ಎಷ್ಟೇ ಕಷ್ಟ ಇದ್ರು ಸುಖ ಇದ್ರು ನಿಮ್ಮನ್ನ ಚೆನ್ನಾಗಿ ನೋಡ್ಕೊತಾನೆ, ಮಕ್ಳನ್ನ ಚೆನ್ನಾಗಿ ನೋಡ್ಕೊತಾನೆ. ಈಗ ಜವಾಬ್ದಾರಿ ಇಲ್ಲ ಅಂದರೆ ಅವ್ರು ಬೇಡ ಆಗೋರು. ನಾವು ಅದು ಕೋಟಿ ಸಂಪಾದನೆ ಮಾಡೋರು ವೇಸ್ಟು, ಎಷ್ಟೇ ಸಂಪಾದನೆ ಮಾಡೋರು ವೇಸ್ಟ್. ಈ ಜವಾಬ್ದಾರಿ ಇರೋ ಹುಡುಗನ ಹುಡುಕೊಂಡು ಮದುವೆ ಆದರೆ ನಮಗೆ ಒಂಥರ ಖುಷಿ, ಎಷ್ಟು ಜವಾಬ್ದಾರಿ ಇದೆ ನೋಡೋನಿಗೆ ಅಂತ, ಅದೊಂದು ಒಂಥರ ಖುಷಿ. ನನಗೇನು ರಿಚ್ ಪರ್ಸನ್ಸ್ ಏನು ಬೇಡ, ಇವನೊಬ್ಬ ಇದ್ರೆ ಸಾಕು ಅಂತ ಚೆನ್ನಾಗೈತೆ. ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಮನೇಲಿ ಇರ್ತೀವಿ ಆರಾಮಾಗಿ. ಏನು ಅಂದ್ರೆ ಇವ ಅದಾದ್ಮೇಲೆ ಮದ್ವೆ ಆಯ್ತು, ಮದ್ವೆ ಆಗಿ 1 ವರ್ಷ ಇಲ್ಲಿ ಬಂದ್ವಲ್ಲ, ಇಲ್ಲ 7 ತಿಂಗಳು ಮತ್ ಪಾಪು ಇರ್ಲಿಲ್ಲ, ಆರಾಮಾಗಿ ಜಾಲಿಯಾಗಿದ್ವಿ. ಪಾಪು ಇಲ್ಲಿ ಬಂದು 7 ತಿಂಗಳಿಗೆ ನಮ್ಮ ಪಾಪು ಆಗಿದ್ದು ಅಲ್ವಾ, 1 ವರ್ಷ ಗ್ಯಾಪ್. ಒಂದು ವರ್ಷ ಇಲ್ಲಿ ಬಂದು 1 ವರ್ಷಕ್ಕೇನ ಇದಾಯ್ತು, 1 ವರ್ಷ ಆಗಿತ್ತು. ಆಗ್ಲೇನೋ ನಮ್ಗೇನು ಕಷ್ಟ ಅಂತ ಏನು ಅನ್ನಿಸ್ಲಿಲ್ಲ. ಆ ಗ್ಯಾಪಲ್ಲಿ ಏನಾಯ್ತು, ನಾವು ಮದುವೆ ಆಗಿ ಒಂದು ವರ್ಷ ಆಗಿತ್ತಾ, ಅವಾಗ ಇವ್ರ ಅಮ್ಮನೂ ತೀರೋದ್ರು. ಸುಮಾರು ಜನ ಕಾಮೆಂಟಲ್ಲಿ ಕೇಳ್ತಾ ಇರ್ತಾರ, ಇವ್ರ ಅಮ್ಮ ತೋರಿಸಿ, ಎಲ್ರೂ ತೋರಿಸಿ ಅಂತ. ಸೊ ಎಲ್ಲಿಂದ ತೋರ್ಸೋದು, ನಾವು ಇದ್ರೆ ಅಲ್ವಾ ತೋರ್ಸೋದು. ಸೊ ಈಗ ಸದ್ಯಕ್ಕೆ ನಮ್ಮ ಅಪ್ಪ ಅವರೇ ಅಷ್ಟೇ, ಇವ್ರ ಅಪ್ಪ ಒಬ್ರು ಅವರೇ ಇರ್ತಾರೆ. ಹೆಂಗೆ ಇಲ್ಲ, ನಾವು ಮದ್ವೆಗೆ ಇಲ್ಲಿ ಬಂದು 3 ತಿಂಗಳಿಗೆ ಅನ್ಸುತ್ತೆ ಇವ್ರ ಅಮ್ಮ ಸತ್ತೋಗಿದ್ದು. ಈ ಮನೆಗೆ ಬಂದು 3 ತಿಂಗಳಿಗೆ ಇವ್ರ ಅಮ್ಮ ಸತ್ತೋಗಿದ್ದು. ಆವಾಗಲೂ ಒಂಥರ ಡಿಫಿಕಲ್ಟಿ ಇತ್ತು ಪಾಪ ಇವನಿಗೆ. ಕಷ್ಟದ ಮೇಲೆ ಕಷ್ಟ, ಲವ್ ಮಾಡಿದ ಕಷ್ಟ. ಇವಾಗೇ ಒಂದ್ ಸ್ವಲ್ಪ ಖುಷಿಯಾಗಿರೋದು ಅಲ್ವಾ. ಅದು ಏನ್ ಅನ್ಕೊಂಡ್ರ ಏನೋ ಗೊತ್ತಿಲ್ಲ, ಬಟ್ ಆಮೇಲೆ ನಮ್ಮಮ್ಮ ಇದ್ರೆ ಇನ್ನೂ ಚೆನ್ನಾಗಿ ಅವ್ರ ಅಮ್ಮ ಚೆನ್ನಾಗಿದ್ರೆ ಆಲ್ಮೋಸ್ಟ್ ಒಂದ್ ಮನೆಯನ್ನೇ ಕಟ್ಟಿಸ್ತಿದ್ರು ಏನೋ. ಅದತ್ತು ಸತ್ಯ. ಚೆನ್ನಾಗಿದ್ದಿದ್ರೆ ಅವ್ರನ್ನೆಲ್ಲ ಅವ್ರದ್ದು ಅವಾಗೆಲ್ಲ ದುಡಿಯಕ್ಕೆ ಹೋಗ್ತಾ ಇದ್ರಂತೆ, ನಮ್ಗೆ ಗೊತ್ತಿಲ್ಲ ಅದು, ಬಟ್ ಇವ್ನು ಹೇಳೋದು ಇಷ್ಟು ಕಷ್ಟ ಪಡ್ಕೊಂಡು ಇವಾಗ ಒಂದ್ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿ ಎಲ್ಲಾರು ಕಣ್ಕೊಂಡು ಚೆನ್ನಾಗೇ ಇದೀವಿ, ಚೆನ್ನಾಗಿ ಕಾಣಿಸ್ತಾ ಅಂತಲ್ಲ. ಅದಾದ್ಮೇಲೆ ಲಡ್ಡು ಕೊಡ್ತಾ, ಲಡ್ಡು ಆದ್ಮೇಲೆ ನೀವು ನಮ್ಮ ಈ ಜರ್ನಿನ ನೋಡ್ತಾ ಇರೋದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಂಟಿನ್ಯೂಸ್ ಆಗಿ ಬರ್ತೈತೆ. ಆಮೇಲೆಲ್ಲ ಕಮೆಂಟ್ ಹಾಕ್ಬಿಟ್ಬಿಡಿ, ಏನಾಯ್ತು ಆಮೇಲೆ ಇವ್ರ ಅಮ್ಮನ ತೋರ್ಸಲ್ಲ, ಇವ್ರ ಅಪ್ಪನ ತೋರ್ಸಲ್ಲ, ಯಾರು ವಿಡಿಯೋ ಮುಂದೆ ಬರಕ್ಕೆ ಇಷ್ಟಪಡಲ್ಲ. ಸ್ಟಿಲ್ ಇವ್ರ ಅಮ್ಮ ಇಲ್ಲ, ನನಗೆ ನಮ್ಮ ಅಪ್ಪ ಇಲ್ಲ. ಸೊ ಇನ್ಯಾರು ವಿಡಿಯೋ, ನಮ್ಮಮ್ಮ ಎಲ್ಲ ಬರ್ತಾರೆ, ವ್ಲಾಗ್ ಮಾಡಿ ಹಾಕಿರ್ತೀನಿ, ಸ್ಟಿಲ್ ನೋಡಿರ್ತೀರ ನೀವು. ಇವ್ರ ಫ್ಯಾಮಿಲಿ ಆಲ್ಮೋಸ್ಟ್ ಬರಲ್ಲ, ಯಾರು ಕ್ಯಾಮ್ರಾ ಫೇಸ್ ಮಾಡಲ್ಲ. ಅದಕ್ಕೇನೆ ನಾನು ಅಷ್ಟು ತೋರ್ಸಕ್ ಹೋಗಲ್ಲ ಯಾರಿಗೂ. ಅವ್ರಿಗೆ ಹಿಂಸೆ ಕೊಡೋದು ಏನಕ್ಕೆ ಅಂದ್ಬಿಟ್ಟು ನಾನು ಯಾರನ್ನೂ ತೋರಿಸಿರಲ್ಲ. ಮೇ ಬಿ ಒಂದೊಂದು ಬ್ಲಾಗಲ್ಲಿ ಹಾಕಿರ್ತೀನಿ. ಇವಾಗ ಎಷ್ಟೋ ಜನ ಅನ್ಕೋತಾರೆ ಗಂಡ ಹೆಡ್ತೀರಿ ಇಬ್ಬರೇ ಅವರೇ ಮನೇಲಿ. ನಾನು, ಇವಳು, ಮತ್ತೆ ನನ್ನ ತಮ್ಮ, ನಮ್ಮಪ್ಪ, ಲಡ್ಡು, ಟೋಟಲ್ 5 ಜನ ಇರೋದು ಒಂದ್ ಚಿಕ್ಕ ಮನೇಲಿ. ಇವಾಗ ಸದ್ಯಕ್ಕೆ 5 ಜನ ಇದ್ದೀವಿ. ಯಾವಾಗ್ಲೂ ಇಬ್ರೇ ವಿಡಿಯೋ ಮಾಡ್ತಾರೆ, ಇಬ್ರೇ ಇಲ್ಲ. ಸುಮಾರು ಜನ ಕಮೆಂಟ್ ಹಾಕ್ತಿರ್ತೀರ, ನನ್ಗೆ ಅದನ್ನ ನೋಡಿ ಬೇಜಾರಾಗ್ತಿರುತ್ತೆ. ಯಾವ್ದೋ ಒಂದು ಐಫೋನ್ ತಗೊಂಡಿದ್ದಕ್ಕೆ ಒಬ್ರು ಮೆಸೇಜ್ ಹಾಕಿದ್ರಮ್ಮ, ಫಸ್ಟ್ ನಿಮ್ಮ ಅಮ್ಮಂಗೆ ಸೀರೆ ಕೊಡ್ಸು, ಆಮೇಲೆ ಐಫೋನ್ ಕೊಡ್ಸು ಅಂತ. ಅಯ್ಯೋ, ಮಾಡಿರೋದ್ ನೋಡಿದ್ರೆ ಜೀವನದಲ್ಲಿ ನೀವು ನಿಮ್ಮ ಅಮ್ಮಂಗೆ ಅಷ್ಟ್ ಮಾಡಿಲ್ಲ, ಅಷ್ಟ್ ಮಾಡಿದಾರೆ. ಕಮೆಂಟ್ ಹಾಕ್ಬಿಡೋದು ಅಷ್ಟೇ ಅಲ್ಲ. ಸೊ ಏನು ಗೊತ್ತಿಲ್ಲ, ಎಷ್ಟು ಖರ್ಚು ಮಾಡಿದ್ವು ಬರೀ ನಮ್ಮ ಅಮ್ಮಂಗ 1 ವರ್ಷಕ್ಕೆ ಇಲ್ಲ ಅಂದ್ರೆ ಹೆಚ್ಚು ಕಡಿಮೆ 2 ರಿಂದ 3 ಲಕ್ಷ ಖರ್ಚು ಮಾಡಿದ್ವು. ಅಷ್ಟು ಖರ್ಚು ಮಾಡಿದ್ವು, ಅಷ್ಟು ಇರ್ತಿತ್ತು. ಪ್ರಾಬ್ಲಮ್ಸ್ ಏನು ಮಾಡೋಕ್ಕಾಗಲ್ಲ. ನನ್ಗೇನು ಅಂದ್ರೆ ಆ ಕಷ್ಟದಲ್ಲೂ ನಾನು ಇದ್ದೆ. ಏನು
ಎಲ್ಲ ಹುಡುಗಿರು ಕಷ್ಟ, ನಾನು ಹೇಳೋದು ಹುಡುಗರಲ್ಲಿ ಕಷ್ಟ ಬಂದಾಗ ಜೊತೆಲಿರಿ ಪ್ಲೀಸ್. ಅವಾಗ್ಲೇ ಹುಡುಗರು ಏನು ಅಂತ ಅರ್ಥ ಆಗೋದು ನಿಮ್ಗೆ. ಏನೇ ಕಷ್ಟ ಬರಲಿ ಎಲ್ಲಿ ಇವನ್ ಜೊತೆಲೇ ಇದ್ದೆ ನಾನು. ಟೆನ್ಷನ್ ತಗಾರಕ್ ಹೋಯ್ತಾರಲ್ಲ, ನಮ್ಮ ಅಮ್ಮ ನೋಡ್ಕೋಬೇಕಾ, ಇದ್ ಮಾಡ್ಬೇಕಾ ಇದು ಮಾಡ್ಬೇಕಾ ಅಂತ. ಪಾಪ ಎಲ್ಲ ಹುಡುಗಿರ್ಗೂ ಹೇಳೋದಿಷ್ಟೇ, ಕಷ್ಟದಲ್ಲಿ ಹುಡುಗರ ಜೊತೆ ಇರಿ ಪ್ಲೀಸ್. ಸುಖದಲ್ಲಿ ಇರ್ತಿರೋ ಅಲ್ವೋ ಗೊತ್ತಿಲ್ಲ, ಕಷ್ಟದಲ್ಲಿ ಇದ್ದಾಗ್ಲೇನೆ ನಿಮಗೆ ಅವ್ರು ಏನು, ಅವ್ರ ಕೆಪಾಸಿಟಿ ಏನೋ, ಅವ್ರ ಜೊತೆ ಹೆಂಗಿರ್ತೀವಿ ಅನ್ನೋದು ಅವಾಗ್ಲೇನೆ ಗೊತ್ತಾಗೋದು. ಇಲ್ಲಾಂದ್ರೆ ಸುಖದಲ್ಲಿ ಏನೋ ಗೊತ್ತಾಗಲ್ಲ. ನಾನೇ ಹೇಳ್ಬಿಡ್ತೀನಲ್ಲ, ಲವ್ ಮಾಡ್ಬೇಕಾದ್ರೆ ಡಿಫ್ರೆಂಟ್ ಸ್ಟೇಜ್ ಇರುತ್ತೆ. ಅವಾಗ ಹೆಂಗ್ ಅನ್ಸ್ತಿರುತ್ತೆ, ಒಂದ್ ತಿಂಗಳು ಒಂದ್ಸತಿ ಬಂದಿರ್ತಾರೆ, ನೋಡ್ಕೊಂಡು ಒಂದಿನ ಒಂದಿನ ಮಾತಾಡ್ಸ್ಕೊಂಡು ಹೋಗ್ತಾರೆ. ಬಟ್ ₹1,000 ಜೋಬಲ್ಲಿ ಇದ್ರೆ ಅದೇ ದೊಡ್ಡ ವಿಷಯ. ಊಟ ಮಾಡ್ಸು, ತಿಂಡಿ ತಿನ್ಸು, ಐಸ್ ಕ್ರೀಮ್ ತಿನ್ಸು, ಮಜಾ ಮಾಡ್ಸು, ಹೋಗು ಅಷ್ಟೇ. ಅವಾಗೂ ನಾನು ನಿಮ್ ಜೊತೆ ಜೀವನ ಚೆನ್ನಾಗಿರುತ್ತೆ. ಅದೆಲ್ಲ ಇಲ್ಲ. ಇವನ್ನ ನಾನು ಲವ್ ಮಾಡ್ಬೇಕಾದ್ರಿಂದ ಒಂದ್ ಕಷ್ಟನ ನೋಡಿದೀನಿ. ನೀನ್ ಎಷ್ಟೇ ಕಷ್ಟದಿದ್ರು ನಾನು ಒಂದ್ ಜೊತೆಲೇ ಇದ್ದೀನಿ. ಇವ್ನು ಸುಮಾರು ನಾನು ಹೇಳ್ತೀನಿಲ್ಲ, ನಮ್ಮಪ್ಪ ನನಗೆ ಬ್ಯಾಂಕ್ ಅಕೌಂಟ್ ಪ್ಯಾಕೆಟ್ ಮನಿ ಅಂತ ಕೊಟ್ರೆ ಇವನಿಗೆ ಟ್ರಾನ್ಸ್ಫರ್ ಮಾಡಿದೀನಿ. ನಮ್ಮ ಅಣ್ಣ ಒಂದಿಷ್ಟು ಬ್ಯಾಂಕ್ ಲಿಸ್ಟ್ ತೆಗಿಸ್ದಾಗ ಮಧು 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 ಅಂತಾನೆ ಬಂದಿತ್ತು. ಸೊ ಅವಾಗ್ಲೂ ತಗ್ಲಾಕೊಂಡಿದ್ದೆ. ನಂಗೂ ಸುಮಾರು ಹೆಲ್ಪ್ ಮಾಡಿ ನನಗೆ ಅಂತ ಪ್ಯಾಕೆಟ್ ಮನಿ ಸುಮಾರು ಕೊಡ್ತಿದ್ರು ನಮ್ಮಪ್ಪ. ಅದನ್ನೆಲ್ಲ ಕೂಡಿಟ್ಟು ನಾನು ಇವನಿಗೆ ಕೊಡ್ತಾ ಇದ್ದೆ. ಇವನ್ಗೆ ಏನಾದ್ರು ಕಷ್ಟಕ್ಕೆ ಹೆಲ್ಪ್ ಆಗುತ್ತೇನೋ, ಇವ್ರ ಅಮ್ಮಂಗೆ ಏನಕ್ಕೆ ಆದ್ರೂ ಸರಿನೇ, ಸ್ಟಿಲ್ ಕಷ್ಟದಲ್ಲಿ ಹೆಲ್ಪ್ ಮಾಡಿ. ನೀವೇ ಈಗಿನ ಕಾಲದ ಪಾಪ ಹುಡುಗಿರು ಆ ಹುಡುಗರ ಹತ್ರನೇ ಕಿತ್ಕೊಳ್ಳೋದು ಮಾಡೋದು ಅದೆಲ್ಲ ಬೇಡ. ಮೇನ್ ಹುಡುಗರು ಕಷ್ಟದಲ್ಲಿ ನಿಲ್ಲಿ ಅಷ್ಟೇ ನಾನು ಹೇಳೋದು. ಇವಾಗ ಹಂಗಾಗೈತಿ, ಇವಾಗ ಖುಷಿ ಅಷ್ಟೇ ನಾನು ಹೇಳೋದು. ಸೊ ಎಲ್ರು ಲವ್ ಸ್ಟೋರಿ ಅಂತ ಕೇಳ್ತಾ ಇದ್ರಿ. ನಾವು ಏನು ಜೋಶಲ್ಲೇನು ಲವ್ ಮಾಡಿ ಮದುವೆ ಆಗಿಲ್ಲ. ತುಂಬಾನೇ ಸ್ಟ್ರಗಲ್. ನಮ್ಮ ಮನೇಲಿ ಸಿಗ್ಗಾಕೊಂಡಿದ್ದೀವಿ. ಇವ್ನು ಕಷ್ಟಪಟ್ಟಿದ್ದಾನೆ, ಎಷ್ಟೋ ಕಷ್ಟಪಟ್ಟಿದ್ದಾನೆ. ಬೆಳಗಾನ ನಿದ್ದೆ ಮಾಡಿಲ್ಲ. ಸೊ ನಮ್ಮದು ಸಿಗಾಕೊಂಡು ಎಷ್ಟು ಸತಿ ಸಿಗಾಕೊಂಡಿದ್ದೇವೆ ಗೊತ್ತಿಲ್ಲ, ಎಷ್ಟು ಅವಮಾನ ಮಾಡಿದಾರೋ ಗೊತ್ತಿಲ್ಲ. ಇವಾಗ ಫೈನಲ್ ಆಗಿ ಇಷ್ಟು ಖುಷಿಯಾಗಿದ್ದೀವಿ. ಸೊ ಈ ವ್ಲಾಗು ಕೂಡ ನಿಮ್ಗೆ ಇಷ್ಟ ಆಗುತ್ತೆ ಅನಿಸುತ್ತೆ. ಗೊತ್ತಿಲ್ಲ ಯಾರ್ದು ಹೆಂಗೆ ತಗೋತೀರಾ ಅಂತ. ನಮ್ಮದು ಇರೋ ಫ್ಯಾಕ್ಟನ್ನೇ ಹೇಳಿರೋದು, ಎಕ್ಸ್ಟ್ರಾ ಏನು ಹೇಳಿಲ್ಲ, ಇರೋದನ್ನೇ ಹೇಳ್ತಿರೋದು. ಸೊ ಇಷ್ಟೇ ನಮ್ಮ ಲವ್ ಸ್ಟೋರಿ. ಮತ್ತೆ ಚೆನ್ನಾಗಿ ಸುತ್ತಾಡೋದು ಇಲ್ಲ. ಇವನ್ನೆಲ್ಲೂ ಕರ್ಕೊಂಡೇ ಹೋಗಿಲ್ಲ. ಶ್ರೀರಂಗಪಟ್ಟಣ ಹೋಗು, ಹಾಸ್ಟ್ಲಿಗೆ ಹೋಗು, ಶ್ರೀರಂಗಪಟ್ಟಣ ಹೋಗು, ಹಾಸ್ಟ್ಲಿಗೆ ಹೋಗು, ಅಷ್ಟೇ ಜೀವನ. ಮತ್ತು ಎಲ್ಲೂ ಹೋಗಿರ್ಲಿಲ್ಲ. ಅಷ್ಟು ದುಡ್ಡು ವೇಸ್ಟ್ ಮಾಡೋಕ್ಕೂ ಇವನ್ ಭಯ ಪಟ್ಬಿಡ್ತು. ಭಯ ಆಗ್ತಿತ್ತು. ನಾವು ದುಡ್ಡು ಖರ್ಚು ಮಾಡ್ಸೋಕ್ಕೆ ಆಗಲಿ ಏನೇ ಆಗಲಿ, ₹1 ದುಡಿಬೇಕು ಅಂದಾಗ್ಲೂ ಪಾಪ ಇವ್ನು ಎಷ್ಟು ಕಷ್ಟಪಡ್ತಾ ಇದ್ದಾನೆ ಅಂತ ನನಗೆ ಗೊತ್ತಿತ್ತು. ಬೆಳಗಾನ ದುಡಿವ ಪಾಪ. ಸ್ವಿಗ್ಗಿಲಂತೂ ತುಂಬ ಕಷ್ಟಪಟ್ಬಿಟ್ಟವನೆ. ಒಂದು ಕ್ಷಣ ಕಣ್ಮುಚ್ತಿರ್ಲಿಲ್ಲ. ಫುಲ್ 2 days ಕಂಟಿನ್ಯೂಸ್ ಸ್ವಿಗ್ಗಿ ಮಾಡಿದ್ದೀನಿ. ಅದೇನೋ ಅವಾರ್ಡ್ಸ್ ಎಲ್ಲ ಕೊಟ್ಟಿರು ಸ್ವಿಗ್ಗಿ ಅವ್ರು ಇವನ್ಗೆ. ಅದೊಂಥರ ಸಕ್ಕತ್ತಾಗಿತ್ತು. ಇದು ವಿಜಯನಗರ ಝೋನ್ ಇತ್ತು ನಮ್ದು. ವಿಜಯನಗರ ಝೋನಲ್ಲೇ ಹೈಯೆಸ್ಟ್ ಆರ್ಡರ್ ಹೊಡಿತದೆ, ನೈಟ್ ಟು ಡೇ ಅಂತ. ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ಅವಾಗ ಒಂಥರ ನಿಮ್ಗೆ ಒಂದ್ ಕ್ರೇಜ್ ಇತ್ತು, ಕಾರ್ ತಗೋಬೇಕು ಆ ಸುಗ್ಗಿಲೇ ಕೆಲಸ ಮಾಡಿ, ಒಟ್ಟ ಕಷ್ಟಪಟ್ಟು ಕೆಲಸ ಮಾಡಿ. ಎಲ್ರು ಸುಗ್ಗಿನ ಈಗ ಇದ್ ಮಾಡ್ಬೋದು, ಯಾರು ಸುಗ್ಗಿ ಮಾಡ್ತಾರೆ ಅಂದ್ರು. ಇವ್ ಸುಗ್ಗಿಲೇ ದುಡ್ದು ಸುಗ್ಗಿಲೇ ಕಾರ್ ತಗೊಂಡವ್ರೆ. ಅದಾದ್ಮೇಲೆ ಕಾರ್ ಬಂದಾಗ ಆರಾಮಾಗಿ ಕಾರ್ ಮಾಡ್ಕೊಂಡು ಆವಾಗ ಹಿಂಗೆ ಮನೆ ತಗೊಂಡು, ಮನೆ ಏನ್ ತಗೊಂಡಿಲ್ಲ, ಬಾಡಿಗೆ ಮನೇನೆ ಬೆಂಗಳೂರಲ್ಲಿ ಒಂದ್ ಸೈಟ್ ತಗೊಂಡು ಆರಾಮಾಗಿ ಖುಷಿಯಾಗಿದ್ದೀವಿ ಅಷ್ಟೇ. ಇಷ್ಟ ಆಯ್ತಾ ನಮ್ ಬ್ಲಾಗು ಅಂತ ಕಾಮೆಂಟ್ ಮಾಡಿ. ಫುಲ್ ಸೀರೀಸ್ ತಕರ ಹೇಳ್ಬಿಟ್ಟಿದ್ದೀನಿ ಅನ್ಸುತ್ತೆ. ಮೇಬಿ ಜಾಸ್ತಿ ನಂದನ್ನೇ ಹೇಳಿರ್ತೀನಿ, ಇವನಷ್ಟು ಮಾತಾಡಿರೋಲ್ಲ ಅಲ್ವಾ. ಆಲ್ಮೋಸ್ಟ್ ಎಲ್ಲ ಗೊತ್ತಿರ ಅಷ್ಟೇನೇನೆ, ಇನ್ನೇನು ಇಲ್ಲ ನಮ್ಮ ಲವ್ ಸ್ಟೋರಿಲಿ. ವಿಲನ್ ನಮ್ಮ ಅಣ್ಣನೇ, ಒಟ್ಟಿನಲ್ಲಿ ಅರ್ಧ ವಿಲನ್ ನಮ್ಮ ಅಣ್ಣನೇ ಅಷ್ಟೇನೆ, ಇನ್ನೇನು ಇಲ್ಲ. ಸ್ಟಿಲ್ ನೋಡೋಣ. ನೆಕ್ಸ್ಟ್ ಯಾವ್ದಾದ್ರು ವ್ಲಾಗ್ ಬೇಕು ಅಂತಂದ್ರೂ ಕಮೆಂಟ್ ಮಾಡಿ. ನಾನು ನಿಮ್ಗೆ ಯಾವ ವ್ಲಾಗ್ ಬೇಕೋ ಅದನ್ನೇ ಕೂಡ ಹಾಕ್ತೀನಿ. ಸೊ ಇವಾಗ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಮಾಡಿ ಹಾಕ್ತೀನಿ. ಸೊ ನೋಡಿ. ಬಾಯ್ ಹೇಳೋ. ಹೇಳ್ಬಿಟ್ಟಲ್ಲ ಬಿಡು.